ಯಾಕಪ್ಪ ಏನೊಂಥರ ಡಲ್ ಆಗಿದೆಯಾ? ನಿದ್ದೆ ಮಾಡಿಲ್ಲ? ಹಾಗೇನಿಲ್ಲಪ್ಪ, ಸ್ವಲ್ಪ ಮೈಕೆ ನೋವಿತ್ತು, ದಿಮ್ ಸರಿ ಇರಲಿಲ್ಲ. ದಿಮ್ ಸರಿ ಇರ್ಲಿಲ್ವಾ? ಇದೇನಪ್ಪ ಇದು ಕತೆ? ಏನು ವಿಷಯ ಹೇಳು. ಕಂಪ್ನಿದು ಅಕೌಂಟ್ಸ್ ಇತ್ತಲ್ಲ, ಅದೆಲ್ಲ ನೋಡ್ತಾ ಇದ್ದೆ. ಮಾರ್ಚ್ ಎಂಡದು ಎಲ್ಲ ನೋಡಿ ಮುಗಿಸಿದ್ದೀನಿ, ಅದಕ್ಕೆ. ಅಕೌಂಟ್ಸ್ ನೋಡ್ಕೊಳ್ಳೋಕ್ಕೆ ಅಕೌಂಟೆಂಟ್ ಇದ್ದಾರಪ್ಪ. ನಿನ್ನ ಲೈಫ್ ಅಕೌಂಟ್ನ ಪರ್ಫೆಕ್ಟಾಗಿ ನೋಡ್ಕೊ. ದಾಂಪತ್ಯದ ಅಕೌಂಟಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದನ್ನು ನೀನೇ ಅನುಭವಿಸ್ಬೇಕು. ಈ ಮಂಗಳೂರು ಸಪ್ಲೈರ್ಸ್ ಇದ್ದಾರಲ್ಲಪ್ಪ, ಯಾರೋ ಮೊಯ್ದೀನ್ ಕಾಕನ? ಹಾಂ, ಅವ್ರು ಸ್ವಲ್ಪ ಪ್ರಾಬ್ಲಮ್ಮು. ಅವ್ನು ನಾನು ನೋಡ್ಕೋತೀನಪ್ಪ, ನೀನು ತಲೆ ಕೆಡಿಸ್ಕೋಬೇಡ. ಮದುವೆ ಆದ ಹೊಸರಲ್ಲಿ ಬದುಕು ಒಂಥರ ಸಂಭ್ರಮಿಸ್ಬೇಕು. ನಾವು ಪ್ರತಿ ಕ್ಷಣ ಎಂಜಾಯ್ ಮಾಡಬೇಕು. ಲೈಫಲ್ಲಿ ಅದನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ಸಿಗೋದಿಲ್ಲ ನಮಗೆ. ಗುಡ್ ಮಾರ್ನಿಂಗ್ ಮಾವ. ಹಾಯ್, ಗುಡ್ ಮಾರ್ನಿಂಗ್. ನಿಮ್ಮ ಯಜಮಾನ್ ಯಾಕೋ ತುಂಬ ಡಲ್ ಆಗಿದ್ದಾರೆ, ಏನು ವಿಷಯ? ಎವ್ರಿಥಿಂಗ್ ಇಸ್ ಓಕೆ? ರೀ, ಕಾಫಿ ತಗೊಳ್ಳಿ. ನಿಮಗೆ ಇಷ್ಟ ಆಗೋ ಥರ ಸ್ಟ್ರಾಂಗಾಗಿ ಮಾಡಿದ್ದೀನಿ. ಬೇಡ, ಥ್ಯಾಂಕ್ಸ್. ನೀನು ಕಾಫಿ ಕುಡಿದ ದಿನಚರಿನೇ ಆರಂಭ ಆಗಲ್ವಲ್ಲೋ? ಕಾಫಿ ಬೇಡ ಅಂತೆ ನೀನು ಇವತ್ತು? ಕಾಫಿ ಅಂದರೆ ನಂಗೆ ಇಷ್ಟನೇ ಅಪ್ಪ, ಆದರೆ ಇವತ್ತು ಯಾಕೋ ಕಾಫಿಗೆ ನಾನು ಬೇಡವಾಗಿದ್ದೀನಿ ಅನಿಸುತ್ತೆ. ಸಾರಿ. ಯಾಕಪ್ಪ ಸಾರಿ? ಹೆಂಡತಿ ಭುಜ ತಾಗಿದ್ದಕ್ಕೆ ಅಷ್ಟೊಂದು ಸಾರಿನಾ? ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಸಾರಿ ಥ್ಯಾಂಕ್ಸು ಹೇಳ್ತಾ ಇದ್ರೆ ಏನಾಗುತ್ತಪ್ಪ? ನೀನಾದರೂ ಒಂದು ಮಾತು ಹೇಳಬೇಕಿತ್ತಲ್ಲ ಕಲ್ಯಾಣಿ. ದೊಡ್ಡಮ್ಮ, ವಿಷಯ ಸಣ್ಣದಾಗಿರಲಿ ದೊಡ್ಡದಾಗಿರಲಿ, ಗಂಡ ಹೆಂಡತಿ ಹತ್ರ ಕ್ಷಮೆ ಕೇಳ್ತಾನೆ ಅಂದರೆ ಅದು ಒಂದು ದೊಡ್ಡ ಗುಣನ ತೋರಿಸುತ್ತೆ. ಹೆಂಡತಿ ಬಗ್ಗೆ ಗಂಡ ಕಾಳಜಿ ವಹಿಸಬೇಕು, ಗಂಡನ ಬಗ್ಗೆ ಹೆಂಡತಿ ಕಾಳಜಿ ವಹಿಸಬೇಕು. ಒಬ್ರಿಗೊಬ್ರಿಗೂ ಆ ಪ್ರೀತಿ ಅನ್ನೋದು ಹಂಚಿಕೆ ಆಗಬೇಕು. ಅದನ್ನೇ ನಿಜವಾದ ದಾಂಪತ್ಯ ಅಂತ ಹೇಳೋದು. ನನಗೆ ಅವನ ಕನ್ಸರ್ನ್ ತುಂಬ ಇಷ್ಟ ಆಯಿತು. ಮಗಳೇ, ನಿಜ ಹೇಳು, ನೀನು ಈ ಸೂರ್ಯಪ್ರಕಾಶ್ ಮನೆಯಲ್ಲಿ ಸಂತೋಷವಾಗಿದೆಯಾ? ನಿಮ್ಮ ದಾಂಪತ್ಯ ಬದುಕು ನಿಜವಾಗ್ಲೂ ಚೆನ್ನಾಗಿದೆ ಮಗಳೇ? ನನಗೇನಾಗಿದೆ ಮಾವ, ತುಂಬ ಚೆನ್ನಾಗಿದ್ದೀನಿ. ಮನೇಲೆಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತೀರಾ, ತುಂಬ ಪ್ರೀತಿಯಿಂದ ಗೌರವದಿಂದ ನೋಡ್ಕೋತೀರಾ. ಇನ್ನೇನು ಬೇಕು? ತುಂಬ ಚೆನ್ನಾಗಿದೆ. ಬಂದ್ಯಾನೋ? ತಪ್ಪು ಮಾಡಿಬಿಟ್ರಿ ಕಣ್ರ, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರಿ. ಜಾಸ್ತಿ ಮಾತಾಡಿದ್ರೆ ಆಟೋಗೆ ಕೆರೋಸಿನ್ ಹಾಕಿದ್ದೀನಿ. ಶಿಷ್ಯ ಅಟ್ಲ ಏಯ್ 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 ಯಾರೋ ನೀವಲ್ಲ, ಏನರ ಬೇಕು ನಿಮಗೆ? ನಮಗೇನು ಬೇಕಾ? ರೂಲ್ಸ್ ಹೇಳ್ತೀವಿ, ಕೇಳಿಸ್ಕೊ.
ತುಂಬ ದಿನದಿಂದ ತಿಂದು 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 ಬಾಡಿಲಿ ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿದೆ. ಎಕ್ಸಸೈಸ್ ಬೇಕು. ನಾವೆಲ್ಲ ಸುಸ್ತಾಗೋವರೆಗೂ ನೀನು ಒಡಿಸ್ಕೋಬೇಕು. ನಮಗೆಲ್ಲ ಬೋರ್ ಆದಮೇಲೆ ನಾವೇ ನಿಲ್ಲಿಸ್ತೀವಿ. ಅದಾದಮೇಲೆ ನಿನ್ನ ಆಟೋನ ಸೇಫಾಗಿ ಮನೆಗೆ ಕರ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಶಿಷ್ಯ ಅಣ್ಣ ಅತ್ಲ ಸೆಂಟಿಮೆಂಟ್ನ ಮುಂದೆ ಇಟ್ಟು ಮಸಾಜ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸುಸ್ತಾಗ್ತೀರಾ, ಬೇಗ ಸುಸ್ತಾಗ್ತೀರಾ. ಹೇ ಶ್ರದ್ಧಾ, ನೋಡೆ, ಯಾರು ಏನೇ ಹೇಳಿದ್ರು, ಯಾರು ಏನೇ ಮಾಡಿದ್ರು ಈ ಮನೇಲಿ ರಾಜಸ್ಥಾನನ ಯಾರೂ ತುಂಬಕ್ಕಾಗಲ್ಲ. ಆ ವ್ಯಕ್ತಿ ಎಷ್ಟೇ ಒಳ್ಳೆಯವರಾಗಿದ್ರು, ದೇವರಂಥ ವ್ಯಕ್ತಿ ಆಗಿದ್ರು ಕೂಡ ರಾಜೇಶ್ ಆಗೋಕ್ಕಾಗಲ್ಲ. ಅವನಿಗೆ ಕೊಟ್ಟಿರೋ ಪ್ರೀತಿ, ನನ್ನ ಮನಸ್ಸಲ್ಲಿ ಅವನಿಗೆ ಕೊಟ್ಟಿರೋ ಸ್ಥಾನನ ಯಾರಿಂದನೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಒಳ್ಳೆಯವ್ರಿಗೆ ಈ ಕಾಲದಲ್ಲಿ ಬದುಕೋಕ್ಕೆ ಅರ್ಹತೆ ಇಲ್ಲ ಅನ್ನೋದು ನನಗೆ ಅರ್ಥ ಆಯಿತು ಕಣೆ. ಇರಬೇಕು, ಇದ್ದು ಎಲ್ಲವನ್ನ ಅನುಭವಿಸ್ಬೇಕು ಅಷ್ಟೆ. ಹೋಗಲಿ ಬಿಡು ಶಾರದಾ, ಇವಾಗ ಯಾಕೆ ಅದೆಲ್ಲ ಮಾತು. ನಿಂಗೆ ನಾಳೆ ಫೋನ್ ಮಾಡ್ತೀನಿ. ಗುಡ್ ನೈಟ್.